ಈ ಕಾರ್ಯಕ್ರಮದ ಬಗ್ಗೆ ಕಾರ್ಯಕ್ರಮದ ಗೌರವಾಧ್ಯಕ್ಷರಾದ ಗೋಪಾಲ್ ಪೂಜಾರಿ ಅವರು ತಮಗೆಲ್ಲರಿಗೂ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಕುಂದಾಪುರ ತಾಲೂಕಿನ ಪತ್ರಕರ್ತರಿಗೆ ಈ ಒಂದು ಚಾತುರ್ಮಾಸ ಕಮಿಟಿಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬಹಳ ವಿಶೇಷವಾಗಿ ನಮ್ಮ ಬೆಳ್ತಂಗಡಿಯ ಕನ್ಯಾಡಿ ಶ್ರೀರಾಮ ಕ್ಷೇತ್ರ ಕನ್ಯಾಡಿ ನಮ್ಮ ಪೂಜ್ಯ ಗುರುಗಳಾದ ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಅವರ ಚಾತುರ್ಮಾಸ ವ್ರತಾಚರಣೆಯ ಈ ಕಾರ್ಯಕ್ರಮಕ್ಕೆ ಬಹಳ ವಿಶೇಷವಾಗಿ ನಾರಾಯಣ ಗುರುವರ ಸಂದೇಶ ಒಂದೇ ಜಾತಿ ಒಂದೇ ಧರ್ಮ ಒಂದೇ ದೇವರ ಅಡಿಯಲ್ಲಿ ಈ ಚಾತುರ್ಮಾಸಕ್ಕೆ ಸಾಕಷ್ಟು ದಿನದಿಂದ ಈ ಸಮಿತಿಯ ಅಧ್ಯಕ್ಷರಾಗಿ ಗುರುರಾಜ್ ಗಂಟಿಹೊಳ್ಳಿಯವರು ಮತ್ತು ಗೌರವ ಅಧ್ಯಕ್ಷರಾಗಿ ನಮ್ಮನ್ನ ಸ್ವಾಮೀಜಿಯವರು ನೇಮಕ ಮಾಡಿದ್ದಾರೆ. ಬಹಳ ವಿಶೇಷವಾಗಿ 29ನೇ ತಾರೀಕಿಂದ ಪ್ರಾರಂಭ ಆದಂದು 14/9/2026 ತನಕ 48 ದಿನ ಈ ಚಾತುರ್ಮಾಸ ವ್ರತಾಚರಣೆ ನಡೀತಾ ಇದೆ. ಇದು ಸ್ಥಳ ಬಿಳಿಶಿಲೆ ವಿನಾಯಕ ದೇವಸ್ಥಾನ ಗೋಳಿಹೊಳೆಯಲ್ಲಿ. ಇವಾಗಲೇ ಅಲ್ಲಿ ಮಾಡುವುದು ನಿಶ್ಚಯ ಮಾಡಿದ್ದೇವೆ. ಅಲ್ಲಿ ಪೂರ್ವಭಾವಿ ತಯಾರಿಯನ್ನ ಅಲ್ಲಿ ರೆಡಿ ಆಗ್ತದೆ. 29ನೇ ತಾರೀಕಿನ ಪ್ರಾರಂಭ ಆದಂದು 14/9/2026 ನಡೀತದೆ. ನಾಣ್ಗುರುವರ ಸಂದೇಶ ಏನಿದೆ, ಒಂದೇ ಜಾತಿ ಒಂದೇ ಧರ್ಮ ಒಂದೇ ದೇವರು ಅನ್ನುವ ಅಡಿಯಲ್ಲಿ ಈ ವ್ರತಾಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಬರೇ ಬಿಲ್ಲವ ಸಮಾಜದ ಸ್ವಾಮಿ ಆದ್ರೂ ಸಹ, ಆದರೆ ನಾಣ್ಗುರುವರ ತತ್ವ ಸಿದ್ಧಾಂತ ಏನಿದೆ ಅದರ ಅಡಿಯಲ್ಲಿ ಎಲ್ಲ ವರ್ಗದ ಜನರಿಗೂ ಸಹ ಈ ಚಾತುರ್ಮಾಸ ವ್ರತಾಚರಣೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಎಲ್ಲ ವರ್ಗದ ಜನರನ್ನ ಸೇರಿ ಗುರುರಾಜ್ ಗಂಟಿಹೊಳ್ಳಿಯವರ ಸಮಿತಿಯನ್ನು ಇವಾಗಲೇ ಮಾಡಿದ್ದಾನೆ. 48 ದಿನಗಳ ಈ ವ್ರತಾಚರಣೆ ಬಹಳ ಅರ್ಥಪೂರ್ಣವಾಗಿ ಇವಾಗಲೇ ಅವರು ತಯಾರಿ ಮಾಡಿಕೊಂಡಿದ್ದೇವೆ. ಬಿಲ್ಲವ ಸಂಘ ಕುಂದಾಪುರ, ಬಿಲ್ಲವ ಸಂಘ ಬೈಂದೂರು ವಲಯ ಎರಡೂ ಸಂಘಟನೆಗಳು ಕುಂದಾಪುರದಲ್ಲಿ ಅಶೋಕ್ ಬಿಜಾಡಿ ನೇತೃತ್ವದಲ್ಲಿ, ಬೈಂದೂರು ಗಣೇಶ್ ಪೂಜಾರಿ ನೇತೃತ್ವದಲ್ಲಿ ಅವರಿಗೆ ಸಹಕಾರವನ್ನು ಕೊಡುವುದ್ರ ಮೂಲಕ ಗುರುರಾಜ್ ಗಂಟಿಹೊಳ್ಳಿ ಅಧ್ಯಕ್ಷತೆಯಲ್ಲಿ ಸಾಕಷ್ಟು ಸಭೆಗಳನ್ನು ಅವರು ಮಾಡಿದ್ದಾರೆ. ಸಮಿತಿಯನ್ನ ರಚನೆ ಆಗಿದೆ. 48 ದಿನವೂ ಸಹ ಜನರನ್ನ ಅಲ್ಲಿ ಬರ್ಲಿಕ್ಕೋಸ್ಕರ ಮತ್ತು ಪಾದ ಪೂಜೆಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ಇಷ್ಟೇ. ಇದು ಬಿಲ್ಲವ ಸಮಾಜಕ್ಕೆ ಸೀಮಿತವಾದಂತ ಚಾತುರ್ಮಾಸ ಅಲ್ಲ. ಎಲ್ಲ ವರ್ಗದ ಜನರಿಗೆ, ಹಿಂದುಳಿದ ವರ್ಗದ, ವಿಶೇಷವಾಗಿ ಹಿಂದುಳಿದ ವರ್ಗದ ಜನರಿಗೆ ಈ ಚಾತುರ್ಮಾಸದ ಧಾರ್ಮಿಕ ಭಾವನೆಗಳನ್ನ ಮನದಟ್ಟು ಮಾಡ್ತಕ್ಕಂಥದ್ದು ಮೊತ್ತ ಮೊದಲ ಬಾರಿಗೆ ಬೈಂದೂರು ಭಾಗದಲ್ಲಿ ಇವತ್ತು ಹಮ್ಮಿಕೊಂಡಿದ್ದೇವೆ. ಮಾಂಕಳ ವೈದ್ಯರು ಸಚಿವರಿದ್ದಂಥ ಸಂದರ್ಭದಲ್ಲಿ ಶಾಸಕರು ಗುರುರಾಜ್ ಗಂಟಿಹೊಳ್ಳಿಗೆ ಮತ್ತು ನಮಗೆ ಈ ಚಾತುರ್ಮಾಸವನ್ನ ಮೊದಲು ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೇವೆ. ನೀವು ಉಡುಪಿ ಜಿಲ್ಲೆಯಲ್ಲಿ ಮೊತ್ತ ಬೈಂದೂರು ಕ್ಷೇತ್ರದಲ್ಲಿ ಇದನ್ನ ಜವಾಬ್ದಾರಿ ವಹಿಸ್ಕೊಳ್ಬೇಕಂತ ಹೇಳಿದಾಗ ಗಂಟಿಹೊಳ್ಳಿಯವರು ಒಪ್ಕೊಂಡು ನಾವು ಸಹ ಅದಕ್ಕೆ ಸಹಮತ ಕೊಟ್ಟು ಈ ಕಾರ್ಯಕ್ರಮಕ್ಕೆ ನಾವು ತಯಾರಿ ಮಾಡಿದ್ದೇವೆ. ನಮಗೆ ಮೊದಲು ಹೆದರಿಕೆ ಇತ್ತು, ಆದರೆ ಇವತ್ತು ಬಹಳ ವಿಶೇಷವಾಗಿ ಸಾಕಷ್ಟು ಬೆಂಗಳೂರಿಂದ ಫೋನ್ ಬಂದಿದೆ. ಗಂಟಿಹೊಳ್ಳಿಯವರು ಅಲ್ಲಿ ತಯಾರಿ ಮೀಟಿಂಗ್ ಅನ್ನ ಇಟ್ಟಿದ್ದಾರೆ. ಅಲ್ಲಿಯೂ ಸಹ ಆ ಭಾಗದ ಜನ, ಈ ಉಡುಪಿ ಜಿಲ್ಲೆ ಇರ್ತಕ್ಕಂಥ ಜನ ಈ ಚಾತುರ್ಮಾಸಕ್ಕೆ ಒಂದೊಂದು ದಿನ ಭಾಗವಹಿಸಲಿಕ್ಕೆ ಯೋಜನೆಗಳನ್ನು ರೂಪಿಸಿಕೊಂಡಿದ್ದಾರೆ. ಇವತ್ತು ಸಹ ಒಂದು ಸಭೆ ಅಲ್ಲಿ ಪೂರ್ವ ತಯಾರಿ ಸಭೆ ಇವತ್ತು ಅಲ್ಲಿ ಇದೆ. ಆದ್ರಿಂದ ನಾನು ಉಡುಪಿ ಜಿಲ್ಲೆಯ ಸಮಸ್ತ ಹಿಂದುಳಿದ ವರ್ಗ ಮತ್ತು ಬಿಲ್ಲವ ಸಮಾಜದವರಿಗೆ ನನ್ನ ವಿನಂತಿ ಇಷ್ಟೇ. ಇದು ಹಿಂದುಳಿದ ವರ್ಗದ ಸ್ವಾಮಿಗಳ ಮೊದಲ ಚಾತುರ್ಮಾಸ ಉಡುಪಿ ಜಿಲ್ಲೆಯಲ್ಲಿ. ಸಾಕಷ್ಟು ಉಡುಪಿ ಜಿಲ್ಲೆಯ ಜನ ಈ ಕಾರ್ಯಕ್ರಮಕ್ಕೆ ಭಾಗವಹಿಸುವ ಮೂಲಕ
ನಾವೆಲ್ಲ ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ದೇವರು ಅನ್ನುವ ಸಂದೇಶಕ್ಕೆ ಕನ್ಯಾಡಿ ರಾಮಕ್ಷೇತ್ರದ ಸ್ವಾಮೀಜಿಯವರ ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಈ ಚಾತುರ್ಮಾಸ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸಂಪೂರ್ಣವಾಗಿ ಸಹಕಾರ ಕೊಡ್ಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ. ತಾವು ಪತ್ರಿಕೆಯವರು ಇದಕ್ಕೆ ಹೆಚ್ಚಿನ ಬೆಂಬಲವನ್ನು ಕೊಟ್ಟಿದ್ರಿ, ಮುಂದೆ ಸಹ ಕೊಡ್ಬೇಕಂತ ತಮ್ಮ ಹತ್ರ ವಿನಂತಿ ಮಾಡ್ತಾ ಇದ್ದೇನೆ. ಇನ್ನೊಂದು 20 ಭಾನುವಾರ ನಾವು 3 ಗಂಟೆಗೆ ಪುನಃ ನಮ್ಮ ಕಟ್ಟುಬೆಲ್ತೂರು ನಮ್ಮ ಮನೆಯಲ್ಲಿ ಕುಂದಾಪುರ ಮತ್ತು ಬೈಂದೂರು ಅನೇಕ ಮುಖಂಡಗಳನ್ನ ನಾವು ಗಂಟಿಗಳವರು ಭಾಗವಹಿಸ್ಲಿಕ್ಕಿದ್ದಾರೆ. ನಾವು ಸಭೆ ಕರೆದಿದ್ದೇವೆ. ಆ ಸಭೆಯ ನಂತರ ನಾವು ಮತ್ತೆ 29ಕ್ಕೆ ಮತ್ತೆ ಸಭೆಯನ್ನು ಮಾಡೋಕೆ ನಾವು ತೀರ್ಮಾನ ಇಲ್ಲ. ಕೊನೆಯ ಸಭೆ ಅದಾದ್ಮೇಲೆ ಚಾತುರ್ಮಾಸಕ್ಕೆ ತಯಾರಿಗಳನ್ನ ನಾವು ಅಲ್ಲಿ ಹೋಳಿ ಒಳ್ಳೆಲ್ಲ ಇದ್ದು ಈ ಚಾತುರ್ಮಾಸ ಯಶಸ್ವಿ ಆಗ್ಲಿಕ್ಕೆ ಎಲ್ಲ ಪ್ರಯತ್ನಗಳನ್ನ ನಾವು ಸಾರ್ವಜನಿಕರು ಒಟ್ಟಿಗೆ ಆ ಕೆಲಸವನ್ನು ಮಾಡ್ತೇವೆ. ತಾವು 26 ಜನ ಕಾರ್ಯಕ್ರಮಕ್ಕೂ ಸಹ ಬಿಲ್ಲವ ಸಮಾಜದ 2 ಸಂಘಟನೆಗಳಿಗೆ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಆ ಸಭೆಗೆ ತಾವು ಬಂದು ಅವರಿಗೆ ಜವಾಬ್ದಾರಿಯನ್ನು ಹಂಚಿಕೊಟ್ಟಿದ್ದೇವೆ ಈಗವಾಗ್ಲೇ. ಆದ್ರೆ ಮತ್ತೆ ಕೊನೆಯದಾಗಿ ಅವರಿಗೆ ಒಂದು ಮಾಹಿತಿಗಳನ್ನು ಕೊಡುವಂತ ಕೆಲಸಕ್ಕೆ ನಾವು ಸಭೆಯನ್ನು ಕರೆದಿದ್ದೇವೆ. ಹಿರಿಯರಾದ ಗೋಪಾಲ್ ಪೂಜಾರಿ ಅವರು ಕಾರ್ಯಕ್ರಮದ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. ಕನ್ಯಾಡಿಯ ಶ್ರೀಗಳು ಬೈಂದೂರಿನಲ್ಲಿ ಉಡುಪಿ ಜಿಲ್ಲೆಯಲ್ಲೇ ಪ್ರಥಮ ಬಾರಿಗೆ ಚಾತುರ್ಮಾಸಕ್ಕೆ ಒಪ್ಪಿಕೊಂಡದ್ದು ನಮ್ಮೆಲ್ಲರ ಒಂದು ಯೋಗ. ನಮಗೂ ಸಹಿತ ಆರಂಭದಲ್ಲಿ ಮಂಕಾಳ ವೈದ್ಯರು ಗುರುಗಳು ಗೋಪಾಲ್ ಪೂಜಾರಿ ಅವರು ಮತ್ತು ನಮ್ಗೆ ಒಟ್ಟಾಗಿ ನೀವು ಒಟ್ಟಿಗೆ ಇದನ್ನು ಮಾಡಬೇಕು ಅಂತೇಳಿ ಹೇಳಿದಾಗ ದೇವ್ರ ಕೆಲಸ ಅಂತೇಳಿ ಹೇಳಿ ನಾವೆಲ್ಲರೂ ಖುಷಿಯಿಂದ ಒಪ್ಪಿಕೊಂಡಿದ್ದೆವು. ತಯಾರಿ ನಮಗೆ ಮೊದಲನೇ ಬಾರಿ ಚಾತುರ್ಮಾಸ ಈ ರೀತಿ ಇಡೀ ಎಲ್ಲಾ ಸಮಾಜದವರು ಒಟ್ಟಾಗಿ ಎಲ್ಲಾ ಗ್ರಾಮದವರು ಎಲ್ಲಾ ಬಾಂಧವರು ಒಟ್ಟಾಗಿ ಮಾಡ್ತಿರೋದು ಪ್ರಥಮ ಬಾರಿ. ಆದ್ರಿಂದ ತುಂಬಾ ಜನರಿಗೆ ಚಾತುರ್ಮಾಸ ಅಂದ್ರೆ ಏನು ಅನ್ನೋ ಅಲ್ಲಿವರೆಗಿನ ಪ್ರಶ್ನೆ ಇರುವುದರಿಂದ ಹಿರಿಯರು ಹೇಳಿದಾಗೆ ಅದು ಎಲ್ಲರಿಗೂ ಕಲ್ಪನೆ ಇರಲಿಲ್ಲ. ನಮ್ಗೆ ಮನಸ್ಸಿಗೆ ಇದೊಂದು ದೇವರ ಕೆಲಸ, ಇದೊಂದು ಧಾರ್ಮಿಕ ಕೆಲಸ, ಮತ್ತೆ ಇಡೀ ಕ್ಷೇತ್ರವನ್ನ ಒಂದು ಒಟ್ಟು ಮಾಡುವಂತ ಕೆಲಸ. ಇಂಥ ಕೆಲಸ ನಮ್ ಕೈಗೆ ಸಿಕ್ಕಿರೋದು ನಮ್ಮೆಲ್ರಿಗೂ ಭಾಗ್ಯ ತಂದ್ಕೊಂಡಿದ್ದೇವೆ. ಸಂಪೂರ್ಣ ತಯಾರಿ ಮತ್ತೆ ಸಂಪೂರ್ಣ ಬೆಂಬಲ ಪ್ರತಿಯೊಬ್ಬರಿಂದನೂ ಬರ್ತಾ ಇದೆ. ನಮ್ ಜೊತೆಗೆ ಹಿರಿಯರಾದಂತ ನಮ್ಮ ಕ್ಷೇತ್ರದ ಹಿರಿಯ ರಾಜಕಾರಣಿ ಗೋಪಾಲ್ ಪೂಜಾರು ಗೌರವಾಧ್ಯಕ್ಷರಾಗಿ ಸಿಕ್ಕಿರುವುದರಿಂದ ಅವರು ಸಹಿತ ತಮ್ಮೆಲ್ಲ ಫಾಲೋವರ್ಸ್ಗೆ ಕಾರ್ಯಕ್ರಮದಲ್ಲಿ ಸಂಪೂರ್ಣ ತೊಡಗಿಸಿಕೊಳ್ಳಿ ಅಂತೇಳಿ ಕರೆ ಕೊಟ್ಟ ಪರಿಣಾಮ ನಮ್ಗೆ ಪ್ರತಿ ಗ್ರಾಮದಲ್ಲಿಯೂ ಸಮಿತಿ ಮಾಡ್ಲಿಕ್ಕೆ ಹೋಗುವಾಗ 48 ಸಮಿತಿ ಮಾಡಿದ್ದೇವೆ, 48 ದಿನಕ್ಕೆ ಅಂತೇಳಿ ಹೇಳಿ ಎಲ್ಲ ಕಡೆಯಲ್ಲಿಯೂ ಒಳ್ಳೆ ಸ್ಪಂದನೆ. ಕಾರ್ಯಕ್ರಮದ ಜವಾಬ್ದಾರಿ ತಗೊಳ್ಳೋದು, ಅಲ್ಲಲ್ಲೇ ಒಂದಷ್ಟು ಸಂಕಲ್ಪಗಳನ್ನು ಮಾಡೋದು. ಕೆಲವು ಗ್ರಾಮದಲ್ಲಿ ಅಷ್ಟೂ ಮನೆಯಲ್ಲಿ ಪ್ರತಿದಿನ 48 ದಿನ ರಂಗೋಲಿ ಹಾಕೋತೇವೆ ಅಂತ ಹೇಳುದು, ಭಜನೆ ಮಾಡ್ತೇವೆ ಅಂತೇಳಿ ಹೇಳುದು. ಒಟ್ಟು ಧಾರ್ಮಿಕ ಕಾರ್ಯಕ್ರಮವನ್ನ ಮನಸ್ಸಿಗೆ ತಗೊಂಡು ಇಡೀ ಬೈಂದೂರು ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ. ಶ್ರೀ ಮೂಕಾಂಬಿಕೆ ಕ್ಷೇತ್ರ ಕೊಲ್ಲೂರು ಅನ್ನೋದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇರುವವರೆಲ್ರಿಗೂ ಗೊತ್ತಿದ್ದು, ಅವರು ಇಲ್ಲಿ ಚಾತುರ್ಮಾಸ ಆಗೋದನ್ನ ಒಂದು ರೀತಿಯಲ್ಲಿ ಡಬಲ್ ಖುಷಿ, ಗುರುಗಳ ಆಶೀರ್ವಾದ ತಗೊಳ್ಳೋದು ಮತ್ತೆ ದೇವಿ ದರ್ಶನಕ್ಕೆ ಬರುವುದು ಅನ್ನೋ ರೀತಿಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ನಿನ್ನೆ ಗೋಪಾಲ್ ಪೂಜಾರಿ ನಿಶ್ಚಯ ಮಾಡಿದಂತೆ ಮೈಸೂರಿನಲ್ಲಿ ಮತ್ತು ಬೆಂಗಳೂರಿನಲ್ಲಿ ಪೂರ್ವ ತಯಾರಿ ಸಭೆಗೆ ನಾನು ಹೋಗಿದ್ದೆ. ಅಲ್ಲಿಯ ಈಡಿಗ ಸಮಾಜ, ಅಲ್ಲಿಯ ಗುರುಗಳ ಭಕ್ತರು ಎಲ್ಲರೂ ಸಹಿತ ಸಭೆಯನ್ನು ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಎಲ್ಲರೂ ಸಹಿತ ಅವ್ರವ್ರ ದಿನಾಂಕಗಳನ್ನು ನಿಶ್ಚಯ ಮಾಡ್ಕೊಂಡಿದ್ದಾರೆ. ಮೊದಲನೇ ಬಾರಿಗೆ ಬೆಂಗಳೂರಿನಿಂದ ಹೊರೆಕಾಣಿಕೆ, ಅಲ್ಲಿರುವವರೆಲ್ಲರೂ ಸೇರಿ ಹೊರೆಕಾಣಿಕೆಯನ್ನ ನಿಶ್ಚಯ ಮಾಡಿದ್ದಾರೆ. ಮೈಸೂರಿನಿಂದ ಮಾಡಿದ್ದಾರೆ, ಮುಂಬೈಯಲ್ಲಿ ಸಭೆ ಇಟ್ಟುಕೊಂಡಿದ್ದಾರೆ, ಹುಬ್ಳಿ ಧಾರವಾಡದಲ್ಲಿ ಸಹಿತ ಸಭೆ ಇಟ್ಟುಕೊಂಡಿದ್ದಾರೆ. ನಮಗೆ ಬೇಕಾಗಿರೋದು ಏನ್ ಕೇಳಿದ್ರೆ, ಒಂದು ಧಾರ್ಮಿಕ ಕಾರ್ಯಕ್ರಮ ಮಾಡ್ಲಿಕ್ಕೆ ಹೊರಟಾಗ ಗುರುಗಳ ಚಾತುರ್ಮಾಸ್ಯವನ್ನ ಮೈಮೇಲೆ ತಗೊಂಡು ಮನ್ಸಿಗೆ ತಗೊಂಡು ಮಾಡ್ತಾ ಇರುವಾಗ ಎಲ್ಲರ ಬೆಂಬಲ ಅನ್ನೋದು ನಮ್ಗೊಂದು ಖುಷಿ ಮಾಡಿದೆ. ಸೊ ಎಲ್ಲರೂ ಒಟ್ಟಾಗಿ ಕಾರ್ಯಕ್ರಮ ಮಾಡ್ತೇವೆ. ಸಮಾಜದ ಪ್ರತಿಯೊಬ್ಬರ ಸಹಕಾರ ಇರಲಿ. ವಿಶೇಷವಾಗಿ ಕುಂದಾಪುರ ಭಾಗದಲ್ಲಿ ಅಶೋಕ್ ಪೂಜಾರಿ ಮತ್ತು ಗೋಪಾಲ್ ಪೂಜಾರಿ ಅವ್ರ ನೇತೃತ್ವ, ಅದಾದ್ಮೇಲೆ ಕಿರಣ್ ಕೊಡ್ಗಿ ಅವರು ಎಲ್ಲಾ ಗ್ರಾಮಕ್ಕೂ ಅವ್ರು ನಿಶ್ಚಯ ಮಾಡಿದ ಸಭೆಗೆ ನಮ್ಮ ಕಾರ್ಯಕರ್ತರು ನಾವೆಲ್ಲರೂ ಜೋಡ್ಕೋತೇವೆ. ಧಾರ್ಮಿಕ ಕಾರ್ಯಕ್ರಮವನ್ನ ಒಟ್ಟಾಗಿ ಮಾಡೋಣ ಅಂತೇಳಿ ಹೇಳುವಂತ ಕರೆಯನ್ನು ಸಹಿತ ಮೊನ್ನೆ ಕುಂದಾಪುರ ಸಭೆಯಲ್ಲಿ ಕೊಟ್ಟಿದ್ದಾರೆ. ಸೊ ಈ ಮೂಲಕ ಇಡೀ ಉಡುಪಿ ಜಿಲ್ಲೆಗೆ ಗೋಪಾಲ್ ಪೂಜಾರು ಅಶೋಕ್ ಪೂಜಾರಿ ನೇತೃತ್ವವನ್ನ ಕೊಟ್ಟು ಕರೆ ಕೊಡ್ತಾ ಇದ್ದಾರೆ. ಹಾಗಾಗಿ ಇಡೀ ಜಿಲ್ಲೆ ಇದಕ್ಕೆ ಒಟ್ಟಾಗ್ಬೇಕು. ಎಲ್ಲಾ ಶಾಸಕರು ಸಹಿತ ಬೆಂಬಲವನ್ನು ಕೊಟ್ಟಿದ್ದಾರೆ. ಯಾವ್ಯಾವ ದಿವಸ ಹೇಳಿ ನಾವೇನೇನ್ ಮಾಡ್ಬೇಕು ಹೇಳಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅಲ್ಲಿ ಬಿಳಿಶಿಲೆ ವಿನಾಯಕ ದೇವಸ್ಥಾನದ ಅಧ್ಯಕ್ಷರಾದಂತ ಶಿವರಾಜ್ ಪೂಜಾರರು ಸಂಚಾಲಕರಾಗಿದ್ದು, ಬೈಂದೂರಿನ ಬಿಲ್ಲವ ಸಮಾಜದ ಅಧ್ಯಕ್ಷರಾದಂತ ಗಣೇಶ್ ಪೂಜಾರಿ ಅವರು ಮತ್ತೆ ಅಶೋಕ್ ಪೂಜಾರಿ ಅವರು ಇಬ್ಬರು ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ. ಸಂಘಟನೆ ಸಹಿತ ತುಂಬಾ ಚೆನ್ನಾಗ್ ಆಗ್ತಾ ಇದೆ. ಸೊ ಇದೆಲ್ಲವೂ ದೇವ್ರ ಕೆಲಸ ಆದ್ರಿಂದ ಬಹುಶಃ ಇಷ್ಟು ಸ್ಮೂತ್ ಅಲ್ಲಿ ಆಗ್ತಿದೆ ಅಂತ ಅಂದ್ಕೊಳ್ತಿದ್ದೇವೆ. ಎಲ್ಲವನ್ನು ಮರೆತು
ಗುರುಗಳ ಕಾರ್ಯಕ್ರಮ ಮಾತ್ರ ಚೆನ್ನಾಗಾಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಹೋಗ್ತಾ ಇದ್ದೇವೆ. ಸೊ ನಿಮ್ಮೆಲ್ಲರ ಸಹಕಾರ ಪತ್ರಿಕಾ ಮಾಧ್ಯಮದ್ದು ಮತ್ತು ಇಡೀ ಜಿಲ್ಲೆಯ ಪ್ರತಿಯೊಬ್ಬರ ಬೆಂಬಲ ಇರಲಿ. ಇಷ್ಟು ದೊಡ್ಡ ಆತಿಥ್ಯದ ಕಾರ್ಯಕ್ರಮ, ನಾವೆಲ್ಲರೂ ಒಟ್ಟಿಗೆ ಇದನ್ನ ಯಶಸ್ವಿ ಮಾಡೋಣ. ದೇವರ ಆಶೀರ್ವಾದ ಎಲ್ರಿಗೂ ಸಿಗಲಿ ಅನ್ನುವಂತ ಮಾತು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.